ಸರ್ ನಿಮ್ಮ ಹೆಸರು? ಪ್ರೀತಮ್. ಸರ್ ಇವಾಗ ನಾನು ನಿಮಗೆ ನಿಮ್ಮ ಅಪ್ಪ ಅಮ್ಮ ಯಾರಿಗಾದ್ರೂ ಒಬ್ರಿಗೆ ಕಾಲ್ ಮಾಡಿಬಿಟ್ಟು ನಾನು ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ 7 ವರ್ಷದಿಂದ, ಇವಾಗ ಅವಳು ಮದುವೆ ಆಗು ಅಂತ ಹಠ ಮಾಡ್ತಿದ್ದಾಳೆ, ನಾನು ಮದುವೆ ಆಗ್ತೀನಿ ಅಂತ ಅವ್ರಿಗೆ ಕಾಲ್ ಮಾಡಿ ಹೇಳ್ಬೇಕು. ಹೇಳಿ, ಕಾಲ್ ಮೇಲೆ ಹೇಳಿ. ನೀವು ಹೇಳಿ, ನೀವು ನಾನು ಹೇಳ್ತೀನಿ. ಆಯಿತು, ಹೇಳು. ಮನೇಲೇನು ಹೇಳಲ್ಲ ತಾನೆ? ಮನೇಲೇನು ಮಾಡಲ್ಲ, ಒಂದೇ ಸಪೋರ್ಟ್. ಹೋಗೋದು ಯೂಟ್ಯೂಬ್ಗೆ. ಇದು ಸ್ಪೀಕರ್ ಬೈದ್ರೆ ನಮಗೆ ಓಡೋದು. ಬೇರೆಯವರೊಂದಿಗೆ ಮಾತನಾಡ್ತೀನಿ. ಕಾಲ್ ಮಾಡಿ ಹಿಂಗೆ ಹೇಳಿ, ನಾನೊಂದು ಸೇಮ್ ನಾನು ಹುಡುಗಿನ ಲವ್ ಮಾಡ್ತಿದ್ದೀನಿ, ಇವತ್ತೇ ಮದುವೆ ಆಗೋ ಅಂತ ಹಠ ಮಾಡ್ತಿದ್ದಾಳೆ. ಬಂತು ಅಪ್ಪನೇ ಮಾಡಿದ್ರು. ಹೆಲೋ ಅಪ್ಪ, ಹಂಗೆ ಒಂದು ಹುಡುಗಿ ಲವ್ ಮಾಡ್ತಾವಳೆ 7 ವರ್ಷದಿಂದ. ಈಗ ಬಾ ಓಡಾಗದ ಅಂತವಳೆ. ಅಪ್ಪ ನಂಗೆ ಗೊತ್ತಿಲ್ಲ, ಈಗ ಅವಳು ಹೇಳ್ತಾವಳೆ ಏನನ್ನೋದ. ಏನ್ ಮಾಡ್ತೀಯ, ಏನ್ ಮಾಡೋದು ಈಗ? ಈಗ ಅವಳು ನನ್ಗೆ ಬೇಕೇನ್ ಮಾಡ್ಲಿ? ಚಪ್ಪಲಿ ತಗೊಂಡು ಹಾಕ್ಬೇಕಷ್ಟೇ, ಇನ್ನೇನ್ರಲ್ಲಿ ಹಾಕಕ್ಕಾಗಲ್ಲ. ಪರವಾಗಿಲ್ಲ ಬಿಡು, ಕರ್ಕೊಂಡೋಯ್ತೀನಿ. ನಿನ್ಗೆ ತಿಂದಿಟ್ಟು ಜಾಸ್ತಿ ಆಗೈತೆ ಪ್ರೀತು, ಅರ್ಥ ಆಯ್ತಾ? ಅಹಂಕಾರಗಳು ಜಾಸ್ತಿ ಆಗವೆ. ಅವಳು ಹೋಗ್ಬಿಡ್ತೀನಿ ಅಂತವಳೆ. ಅದೇ ಅಹಂಕಾರ ಜಾಸ್ತಿ ಆಗವೆ, ನಿನ್ಗೆ ಏನು ಮಾಡಕ್ಕಾಗಲ್ಲ. ನಿನ್ಗೆ ಅಹಂಕಾರ ಜಾಸ್ತಿ ಆಗೈತೆ. ಮನೆಗ್ ಬಾ, ಮೆಟ್ನ ತಗೊಂಡ್ ಹಾಕೋರು ಸರೋಯ್ತದ, ಅಲ್ಲಿವರೆಗೂ ಸರೋಗಲ್ಲ. ಅವಳಿಲ್ಲ ಅಂದ್ರೆ ಹೋಗ್ಬಿಡ್ತೀನಿ ಅಂತವಳಲ್ಲ. ನಮ್ಮನ್ ಫೋನ್ ಹೇಳ್ಬಿಡ್ರಿ ಅಕ್ಕ. ಹೇಳಿ ಹೇಳಿ. ಎಲ್ಲೋ ಅಪ್ಪ ಕಟ್ಟೆ ಮಾಡ್ಬಿಟ್ರು. ಮುಗಿದು ಕೆಲಸ. ಪೀಸ್ ಆಗಿರೋ ಅಪ್ಪ ಸ್ವಲ್ಪ ಸಂಸ್ಕೃತ ಮಾತಾಡ್ತಾರೆ. ಹಲೋ ಅಪ್ಪ, ಇದು ಪ್ರ್ಯಾಂಕ್ ಕಾಲ್, ಇದು ಸುಮ್ಮನೆ ಮಾಡಿದ್ದು. ಮಾಡಿಸ್ತೇನೆ ನಿನ್ಗೆ. ಮನೆಗೆ ಬಂದು ಪ್ರ್ಯಾಂಕ್ ಆಯ್ತು. ಹಲೋ ಅಪ್ಪ, ಪ್ರ್ಯಾಂಕು ಆಮೇಲೆ ನಿಜ ಅನ್ಕೊಂಬಿಟ್ಯಾ? ಆಯ್ತಾ ಪ್ರ್ಯಾಂಕ್ ಕಾಲು. ಸರಿ ಬಾಯ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.